90ಸ್ ಕಿಡ್ಸ್ ಯಾರ್ಯಾರು ಇದ್ದೀರೋ ಅವ್ರಿಗೆಲ್ಲ ಈ ಆ್ಯಡ್ ತುಂಬ ಚೆನ್ನಾಗಿ ನೆನಪಿರುತ್ತೆ. ಈ ಆ್ಯಡ್ ಯಾವ್ದಂತೀರಾ? ನೋಡ್ಕೊಂಡು ಬನ್ನಿ. ಆಮೇಲೆ ಇದನ್ನ ಯಾರು ಶುರು ಮಾಡಿದ್ದು, ಇದು ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ. ನಿರ್ಮಾ ನಿರ್ಮಾ वॉशिंग पाउडर निर्मा वॉशिंग पाउडर निर्मा दूध सी सफेदी निर्मा से आए रंगीन कपड़ा भी खिल खिल जाए निर्मा ने बांधा समा वॉशिंग पाउडर निर्मा थोड़ा सा पाउडर और झाग ढेर सारा घर भर के कपड़ों को पल में निखारा हे माँ रेखा जया और सुषमा सबकी पसंद निर्मा वॉशिंग पाउडर निर्मा ಇವ್ರ ಹೆಸರು ಕರ್ಸನ್ ಭಾಯ್ ಪಟೇಲ್. ಇವರು 1969ರಲ್ಲಿ ಗುಜರಾತ್ ಸರ್ಕಾರದ ಗಣಿ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿದ್ರು. ಆ ಟೈಮಲ್ಲಿ ಬಟ್ಟೆ ಒಗೆಯೋ ಪೌಡ್ರು ಕಿಲೋಗ್ರಾಮ್ಗೆ 15ರಿಂದ 16 ರೂಪಾಯಿಯಾಗಿ ಮಾರಾಟ ಆಗ್ತಿತ್ತು. ಆಗ ಸ್ವತಃ ರಾಸಾಯನಿಕ ತಜ್ಞರಾಗಿದ್ದ ಪಟೇಲ್ ತಮ್ಮ ಮನೆ ಬಳಕೆಗಾಗಿ ಬಟ್ಟೆ ಒಗೆಯೋ ಪೌಡ್ರನ್ನ ತಾವೇ ತಮ್ಮ ಅಡುಗೆ ಮನೆಯಲ್ಲಿ ಮಿಶ್ರಣ ಮಾಡಿ ತಯಾರಿಸಿದ್ರು. ಆ ಪೌಡ್ರಿಂದ ತೊಳೆದ ಬಟ್ಟೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗೋಕೆ ಶುರುವಾಯಿತು. ಇದರಿಂದ ಖುಷಿಯಾದ ಪಟೇಲ್ ಪ್ರತಿದಿನ 10ರಿಂದ 15 kg ಪೌಡ್ರನ್ನ ತಯಾರು ಮಾಡಿ ತಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ, ಫ್ರೆಂಡ್ಸ್ಗೆಲ್ಲ ಕೇವಲ 3.5 ರೂಪಾಯಿಗೆ ಮಾರೋಕೆ ಶುರು ಮಾಡ್ತಾರೆ. ಇದಾದಮೇಲೆ 3.5 ರೂಪಾಯಿ ಪೌಡ್ರು ತುಂಬ ಡಿಮ್ಯಾಂಡ್ ಆಗುತ್ತೆ. ಪಟೇಲ್ ಅಡುಗೆ ಮನೆಯಲ್ಲಿ ಶುರು ಮಾಡಿದ ತಮ್ಮ ಪೌಡ್ರ್ ಉತ್ಪಾದನೆನ ನಂತರ ತಮ್ಮ ಹಿತ್ಲಲ್ಲಿ ಉತ್ಪಾದನೆ ಮಾಡ್ತಾರೆ. ತಾವು ತಯಾರು ಮಾಡಿದ ಪೌಡ್ರನ್ನ ಸೈಕಲಲ್ಲಿ ಹಾಕ್ಕೊಂಡು ಎಲ್ಲ ಕಡೆ ಮಾರೋಕೆ ಶುರು ಮಾಡ್ತಾರೆ. ಇವ್ರ ಉತ್ಪಾದನೆ ದಿನೇ ದಿನೇ ತುಂಬ ಜಾಸ್ತಿ ಆಗೋಕೆ ಶುರು ಆಗುತ್ತೆ. ಕೊನೆಗೆ ಅವರು ನಿರ್ಮಾ ಅನ್ನೋ ದೊಡ್ಡ ಫ್ಯಾಕ್ಟ್ರಿನ ಶುರು ಮಾಡ್ತಾರೆ. ನಿರ್ಮಾ ಅನ್ನೋ ಹೆಸರು ಪಟೇಲ್ ಅವ್ರ ಮಗಳದು. ಅಡುಗೆ ಮನೆಯಲ್ಲಿ 3.5 ರೂಪಾಯಿಗೆ ಶುರುವಾಗಿದ್ದ ಕನಸು ಕೊನೆಗೆ ಸಾವಿರಾರು ಕೋಟಿ ವಹಿವಾಟು ಮಾಡೋ ಫ್ಯಾಕ್ಟ್ರಿಯಾಗಿ ಬದಲಾಗುತ್ತೆ. ಈ ಸ್ಟೋರಿ ನಿಮಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರಿ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.